ಜೀರ್ಣಾಂಗದಲ್ಲಿ ಯಾವ ರೀತಿ ಕಿಣ್ವಗಳು ಕೆಲಸ ಮಾಡ್ತದೆ, ಹಾಗೇನೆ ಜೀರ್ಣಕ್ರಿಯೆ ಎಷ್ಟು ರೀತಿ ಅನ್ನೋದನ್ನು ನಾವು ಮುಂದೆ ತಿಳ್ಕೊಂಡಿದ್ದೇವೆ. ಅಲ್ಲೇ ಅನೇಕ ಕಿಣ್ವಗಳನ್ನು ನಾವು ನೋಡಿಕೊಂಡ್ರೆ ಅದರೊಳಗೆ ನಾವು ತಿನ್ನಂಥ ಆಹಾರ ಗ್ಲೂಕೋಸ್ ಶಕ್ತಿಯಾಗಿ ಬಿಡುಗಡೆ ಆಗಬಹುದು. ಆದರೆ ಇಲ್ಲಿ ನಾವು ಯಾವುದೇ ಜೀವನದಲ್ಲಿ ಆಹಾರದಲ್ಲಿ ನಾವೇನು ತಿನ್ನಂಥ ಆಹಾರ ಇದೆ ಅದು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತದೆ. ಆದರೆ ಗ್ಲೂಕೋಸ್ ಆದಮೇಲೆ ಈ ಗ್ಲೂಕೋಸ್ ಇದು ಒಂದು ಶಕ್ತಿಯನ್ನು ಹೊಂದಿರುವಂತಹ ಒಂದು ಪದಾರ್ಥ. ಆದರೆ ಈ ಗ್ಲೂಕೋಸ್ ಆಕರ್ಷಣೆ ದೇಹಕ್ಕೆ ಸಿಗೋದಿಲ್ಲ. ಹಾಗಾಗಿ ಏನಾಗ್ತದೆ ಮುಂದೆ ಅದ ನಂತರ ಏನಾಗುತ್ತೆ, ನಮಗೆ ಜೀವಕ್ರಿಯೆಗಳಲ್ಲಿ ಎರಡನೇ ನೋಡುವುದು ಅಂದರೆ ಉಸಿರಾಟ ಕ್ರಿಯೆ, ಶ್ವಾಸ ಕ್ರಿಯೆ ಅಂತ ಹೇಳ್ತೀವಿ. ಆದರೆ ನಿಮಗೆ ಗೊತ್ತಿರೋ ಪ್ರಕಾರ ಉಸಿರಾಟ ಅಂದ್ರೆ ಏನು? ಉಸಿರಾಟ ಅಂದ್ರೆ ಹೇಳ್ತೀವಿ, ಉಸಿರಾಟ ಅಂದ್ರೆ ಏನು ಹೇಳ್ತೀವಿ? ನಿಮಗೆ ಗೊತ್ತಿರೋ ಪ್ರಕಾರ ಉಸಿರಾಟ ಅಂದ್ರೆ ಏನು? ಉಸಿರಾಟ ಅಂದ್ರೆ ಹೇಳಿ. ವೆರಿ ಗುಡ್. ಆಕ್ಸಿಜನ್ ಅನ್ನ ಹೊರ ತಗೊಳ್ಳೋ, ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕೊಂಡು. ಸೂಪರ್. ಇಲ್ಲಿ ನಾವು ಚಿಕ್ಕವರಿಂದ ಅಂದ್ರೆ ನಾವು ಇಂದಿನ ತರಗತಿಗಳಲ್ಲಿ ಏನು 5ನೇ ಕ್ಲಾಸ್ ಆಗಿರ್ಬೋದು, 10ನೇ ಕ್ಲಾಸ್ ಆಗಿರ್ಬೋದು, ಅಲ್ಲೆಲ್ಲ ತಿಳ್ಕೊಂಡಿರೋ ಪ್ರಕಾರ ಏನಂತಂದ್ರೆ ವಿಶ್ವಾಸ ಮತ್ತು ನಿಶ್ವಾಸವನ್ನ ಉಸಿರಾಟ ಕ್ರಿಯೆ ಅಂತೇಳಿ ಜನರಲ್ ಹೇಳೋದು. ಆದರೆ ಹೈಯರ್ ಎಜುಕೇಶನ್ ನಾವು ಒಂದೊಂದು ಹಂತವನ್ನು ದಾಟ್ಕೊಂಡು ಬಂದಾಗ ಅದರ ಅರ್ಥವನ್ನ ಇನ್ನೂ ಸಂಕೀರ್ಣವಾಗಿ ಆಗ್ತಾ ಹೋಗುತ್ತೆ. ಸಂಕೀರ್ಣ ಅಂದ್ರೆ ನಾವು ಈಗ ಹೇಳೋದ್ ಪ್ರಕಾರ ಆಕ್ಸಿಜನ್ ಒಳಗೆ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕ್ತೀವಿ. ಇದು ನಾವು ತಿಳ್ಕೊಂಡಿರುವಂತಹ ಒಂದು ಅರ್ಥ, ಇದು ಉಸಿರಾಟ ಕ್ರಿಯೆ ಅಂತೇಳಿ. ಹಾಗಾದ್ರೆ ನಾವು ಇನ್ನೂ ಒಂದು ಮುಂದೆ ಹೆಜ್ಜೆಯನ್ನು ಮುಂದೆ ಇಟ್ಟಾಗ ಉಸಿರಾಟ ಅಂತಂದ್ರೆ ಏನು? ನಾವು ಇನ್ನೊಂದು ಹೇಳಿದ್ರೆ ಗ್ಲೂಕೋಸ್ ಅನ್ನೋದು ಜೀರ್ಣಕ್ರಿಯೆಯಲ್ಲಿ ಉತ್ಪತ್ತಿಯಾಗಿರುವಂತಹ ಶಕ್ತಿ, ಒಂದು ಪದಾರ್ಥ. ಬಟ್ ಶಕ್ತಿ ಬಿಡುಗಡೆ ಆಗಿಲ್ಲ. ಏನಾಗುತ್ತೆ, ಈ ಶಕ್ತಿ ಹೊರಗೆ ಬರಬೇಕು ಅಂತಂದ್ರೆ, ಇದರಿಂದ ಶಕ್ತಿ ಹೊರಗೆ ಬರಬೇಕು ಅಂತಂದ್ರೆ ಅದು ಹೋಗ್ಬೇಕು. ಈಗ ನಾವು ಒಂದು ಪೇಪರ್ ಅನ್ನ ತಗೊಂಡು ನಾವು ಬೆಂಕಿ ಹಚ್ಚಿದ್ರೆ ಅದು ಉರಿತಾ ಹೋಗುತ್ತೆ, ಶಾಖವನ್ನು ಕೊಡುತ್ತೆ. ಶಾಖ ಒಂದೇನು ಶಕ್ತಿಯ ರೂಪ, ಹೌದಾನೆ? ಅದೇ ರೀತಿ ಇದು ಕೂಡ ಒಂದು ಉತ್ಕರ್ಷಣೆ ಗುಣ ಆಗಬೇಕಾಗುತ್ತೆ. ಇದು ಗ್ಲೂಕೋಸ್. ಅದಕ್ಕೆ ಏನ್ ಬೇಕು? ನನಗೆ ಆಕ್ಸಿಜನ್ ಬೇಕಾಗುತ್ತೆ. ಆಕ್ಸಿಜನ್ ಎಲ್ಲಿರುತ್ತೆ? ವಾತಾವರಣದಲ್ಲಿದೆ. ಎಷ್ಟಿದೆ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ? ಎಷ್ಟಿದೆ? ಶೇಕಡ 21% ಇದೆ. ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ 21% ಜನರಲ್ 21% ಆಕ್ಸಿಜನ್ ಇದೆ. ಆ ನೀರಿನಲ್ಲಿ ಇದೊಂದು ಜಲಚರ ಜೀವಿಗಳು ಕೂಡ ನೀರಿನಲ್ಲಿದ್ದಾವೆ. ಆದ್ರೆ ಅಷ್ಟು ಪ್ರಮಾಣದಲ್ಲಿ ಆ ನೀರಿನಲ್ಲಿ ಇದೆಯಾ ಆಕ್ಸಿಜನ್ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ನೀರಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಕರಗಿದೆ. ಹಾಗೆ ಜಲಚರ ಜೀವಿಗಳು ಮುಖ್ಯವಾಗಿ ನೀರುಗಳಲ್ಲಿ ನೋಡಿದ್ರೆ ಉಸಿರಾಡುವುದು ಹೇಗೆ? ಕಿವಿರುಗಳನ್ನು ಅಂದ್ರೆ ಬೇಗವಾಗಿ ಉಸಿರಾಡ್ತದೆ. ಕಡಿಮೆ ಪ್ರಮಾಣ ಇದೆ ಆಕ್ಸಿಜನ್ ಇಲ್ಲಿ ಕರಗಿರೋದು. ನೀರೆಲ್ಲ ಓಡ್ತದೆ ಬಾಯಿಗೆ, ಆ ಕಿವಿರುಗಳ ನೀರು ಆಗುತ್ತೆ. ಅದು ಒತ್ತಡದಲ್ಲಿ ನಾವು ಹೋಗ್ತಾ ಇರುತ್ತೆ. ಅವಾಗಿನಲ್ಲಿ ಕಿವಿರುಗಳು ಆಕ್ಸಿಜನ್ ಅನ್ನ ಬಳಸಿಕೊಡುತ್ತೆ. ಇದು ನಾವು ನೋಡ್ತಾ ಇರೋದು. ಕೆಲವೊಂದು ಜೀವಿಗಳಲ್ಲಿ ಕೆಲವೊಂದು ರೀತಿಯಲ್ಲಿ ಈಗ ಕಪ್ಪೆ ಇದೆ. ಆ ಕಪ್ಪೆ ನೀರಲ್ಲೂ ಜೀವಿಸುತ್ತೆ, ಭೂಮಿಯಲ್ಲೂ ಕೂಡ ಜೀವಿಸುತ್ತೆ. ಅದು ನಾವು ಉಭಯವಾಸಿ ಅಂತ ಹೇಳ್ತೀವಿ. ಆ ಜೀವಿಗಳಲ್ಲಿ ಆಗುವಂತಹ ಬದಲಾವಣೆ ಇಲ್ಲಿ ನಾವು ಜೀವಿಗಳಲ್ಲಿ ಏನಾಗ್ತದೆ, ಅನೇಕ ರೀತಿಯಲ್ಲಿ ಉಸಿರಾಟ ಆಕ್ಸಿಜನ್ ಹೊಂದಿರುವುದು. ನಾವು ಹಿಂದೆ ಹೇಳಿದಾಗೆ ಮೀನುಗಳು ಕಿವಿಗಳನ್ನು ಬಳಸಿಕೊಳ್ಳುತ್ತೆ. ಹಾಗಾದ್ರೆ ಈ ಒಂದು ಕಪ್ಪೆ ಯಾವ ಉಸಿರಾಟ ಆಕ್ಸಿಜನ್ ಹೊಂದಿರುತ್ತೆ ಅಂತ, ಭೂಮಿಯಲ್ಲಿ ವಾಸ ಮಾಡಬೇಕಾದ್ರೆ ನೆಲದಲ್ಲಿ ವಾಸ ಮಾಡಬೇಕಾದ್ರೆ ನೀರನ್ನು ಬಿಟ್ಟು ಹೊರಗಿದ್ದಾಗ ಅದು ಸಾಮಾನ್ಯವಾಗಿರೋ ರಾಸಾಯನವನ್ನೇ ಉಪಯೋಗಿಸಿಕೊಳ್ಳುತ್ತೆ. ಆದ್ರೆ ನಾವು ನೀರಿನಲ್ಲಿ ಹೋದಾಗ ಒದ್ದೆ ಚರ್ಮ ಅಂತ ಹೇಳಿ ಚರ್ಮ ಬೆಟ್ಟಾಗಿರುತ್ತೆ, ಒದ್ದೆ ಆಗಿರುತ್ತೆ. ಅದು ಕಪ್ಪೆ ಎಲ್ಲರೂ ನೋಡಿದ್ರೆ ಕಪ್ಪೆ ಅದು ತುಂಬಾ ಮೃದುವಾಗಿರುತ್ತೆ, ದೇವಯುಕ್ತವಾಗಿರುತ್ತೆ. ಆ ಚರ್ಮದ ಮೂಲಕ
ತಾಪಮಾನ ಉಸಿರಾಟ ಕ್ರಿಯೆ ನಡೆಯುತ್ತೆ. ಇನ್ನು ನಾವು ಶ್ವಾಸಕೋಶವನ್ನು ಹೊಂದಿರ್ತೀವಿ. ಹೀಗೆ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ರೀತಿಯಲ್ಲಿ ಉಸಿರಾಟ ಆಗೋದನ್ನು ಹೊಂದಿದೆ. ಆದರೆ ಈ ಉಸಿರಾಟ ಕ್ರಿಯೆಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಏನು ಆಗೋದಿಲ್ಲ. ಇಲ್ಲೆಲ್ಲವೂ ಕೂಡ ಆಕ್ಸಿಜನ್ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕೋದು. ಆದರೆ ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ಅವಶ್ಯಕತೆ ಯಾಕಪ್ಪ ಅಂತಂದ್ರೆ ಗ್ಲೂಕೋಸ್ ಅದರಲ್ಲಿರುವ ಶಕ್ತಿ ಹೊರ ಕೊಡಬೇಕು ಅಂತಂದ್ರೆ ಉಸಿರಾಟ ಆಕ್ಸಿಜನ್ ಆಕ್ಸಿಜನ್ ಉಪಯೋಗಿಸ್ಕೊಂಡು ಈ ಗ್ಲೂಕೋಸ್ ಏನಾಗಿದೆ ವಿಭಜನೆ ಆಗ್ತದೆ. ಏನಾದ್ರು ವಿಭಜನೆ ಆಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಬಿಡುಗಡೆ ಆಗುತ್ತದೆ. ಇದು ನಾವು ಮೇಲ್ಮಟ್ಟದ ಜೀವಿಗಳಲ್ಲಿ ನೋಡೋದು. ಆದರೆ ಕೆಳಮಟ್ಟದ ಜೀವಿಗಳಲ್ಲಿ ಹೇಗೆ? ಉದಾಹರಣೆಗೆ ನಾವು ಈಸ್ಟ್ ಅಂತ ಹೇಳ್ತೀವಿ. ಆ ಈಸ್ಟ್ ಹೇಗೆ ಅದು ಉಸಿರಾಟ ಕ್ರಿಯೆ ನಡೆಯುತ್ತೆ. ಅಲ್ಲಿ ಆಕ್ಸಿಜನ್ ಇರೋದೇ ಇಲ್ಲ, ಆಕ್ಸಿಜನ್ ಅನುಪಸ್ಥಿತಿ. ಇಲ್ಲಿ ಆಕ್ಸಿಜನ್ ಇದೆ, ಅದೇ ಗ್ಲೂಕೋಸ್ ಆಕ್ಸಿಜನ್ ಇಲ್ಲದೆ ಅಲ್ಲಿ ಉಸಿರಾಟ ಕ್ರಿಯೆ ಇದೆ. ಅಲ್ಲೂ ಕೂಡ ಶಕ್ತಿ ಬಿಡುಗಡೆ ಆಗ್ತದೆ. ಅದು ಇದು ಹೋಲಿಸ್ಕೊಂಡ್ರೆ ಶಕ್ತಿ ಬಿಡುಗಡೆ ಆಗೋದು ಕಡಿಮೆ. ಹಾಗಾಗಿ ನಾವು ಎರಡು ರೀತಿಯಂತಹ ಉಸಿರಾಟ ಕ್ರಿಯೆಗಳನ್ನ ನಾವು ನೋಡ್ತೀವಿ. ಒಂದು ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆ, ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ. ಒಂದು ಆಮ್ಲಜನಕ ರಹಿತ ಎರಡು ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ. ಇಲ್ಲಿ ಪದಗಳಲ್ಲಿ ಹೇಳೋ ಹಾಗೆ ಈಗ ನಾವು ಬಳಸಬಹುದು. ರಹಿತ ಅಂತಂದ್ರೇನು? ರಹಿತ ಅಂದ್ರೆ ಇಲ್ಲದೆ, ಯಾವುದಿಲ್ಲದೆ? ಆಕ್ಸಿಜನ್, ಆಮ್ಲಜನಕ. ಕನ್ನಡದಲ್ಲಿ ಆಕ್ಸಿಜನ್, ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಆಮ್ಲಜನಕ, ಇಂಗ್ಲಿಷಲ್ಲಿ ಏನಂದ್ರೆ ಆಕ್ಸಿಜನ್ ಅಂತ ಹೇಳ್ತಾರೆ. ಈ ಆಕ್ಸಿಜನ್ ಇಲ್ಲದೆ ಉಸಿರಾಟ ಕ್ರಿಯೆ ಇರಬಹುದು. ಮುಖ್ಯವಾಗಿ ಉದಾಹರಣೆ ಹಾಗೆ ಆಮ್ಲಜನಕ ಉಸಿರಾಟ ಕ್ರಿಯೆ ಮೇಲ್ಮಟ್ಟದ ಜೀವಿಗಳೆಲ್ಲವೂ ಕೂಡ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆ. ಸಹಿತ ಅಂದ್ರೆ ಆಮ್ಲಜನಕವನ್ನು ಬಳಸಿಕೊಂಡು ಉಸಿರಾಡುವಂಥದ್ದು. ಆಮ್ಲಜನಕ ಸಹಿತ, ಆಮ್ಲಜನಕದಿಂದ ಆಮ್ಲಜನಕ ಹೊರಡೆ ಅಥವಾ ಈ ಗ್ಲೂಕೋಸ್ ಅಂತ ಹೇಳ್ತಾರೆ, ಆ ಗ್ಲೂಕೋಸ್ ಇದರ ಶಕ್ತಿ ಬಿಡುಗಡೆ ಆಗುವಂಥದ್ದು. ಇಲ್ಲಿ ಆಮ್ಲಜನಕ ಪಡ್ಕೊಂಡಾಗ ಇಲ್ಲಿ ಆಮ್ಲಜನಕದ ಅನುಪಸ್ಥಿತಿ ಮೇಲೆ ಅಲ್ಲಿ ವಿಭಜನೆ ಆಗ್ತದೆ. ಹಾಗಾಗಿ ನಾವು ಎರಡು ವಿಧಾನಗಳನ್ನ ನಾವು ನೋಡ್ತೇವೆ, ಆಕ್ಸಿಜನ್ ರಹಿತ ಮತ್ತು ಆಕ್ಸಿಜನ್ ಸಹಿತ ಉಸಿರಾಟ ಕ್ರಿಯೆ. ಇಲ್ಲಿ ಈಸ್ಟ್ ಅಂತ ಹೇಳಿ ಕೆಳಮಟ್ಟದ ಜೀವಿಗಳಲ್ಲಿ ನಾವು ನೋಡಬಹುದು. ಹಾಗಾಗಿ ಇಲ್ಲಿ ಮೇಲ್ಮಟ್ಟದ ಜೀವಿಗಳು ನಾವು ಮನುಷ್ಯರನ್ನು ತಗೊಂಡ್ರೆ ನಮ್ಮ ಉದಾಹರಣೆ ಈ ಆಮ್ಲಜನಕ ಸಹಿತ ಮೀನುಗಳಾಗಲಿ ಉಭಯವಾಸಿಗಳಾಗಲಿ ಎಲ್ಲವೂ ಕೂಡ ಮೇಲ್ಮಟ್ಟದ ಜೀವಿಗಳೆಲ್ಲವೂ ಕೂಡ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆ ಜರುಗುತ್ತಾರೆ. ಆದರೆ ಈ ಉಸಿರಾಟ ಕ್ರಿಯೆ ಜರುಗಬೇಕಾದ್ರೆ ಈ ಗ್ಲೂಕೋಸ್ ಹೇಗೆ ವಿಭಜನೆ ಆಗ್ತದೆ? ಗ್ಲೂಕೋಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಬಿಡುಗಡೆ ಆಗ್ತದೆ, ಆಕ್ಸಿಜನ್ ಪಡೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಜೊತೆಗೆ ಶಕ್ತಿ ಕೂಡ ಉತ್ಪತ್ತಿ ಆಗ್ತದೆ. ಆ ಶಕ್ತಿಯನ್ನು ಜೀವಕೋಶಗಳು ಉಪಯೋಗಿಸಿಕೊಳ್ಳುತ್ತೆ. ಹೇಗಾಗುತ್ತೆ? ಈಗ ನಾವು ಗ್ಲೂಕೋಸ್ ಆರು ಪ್ರಮಾಣಗಳನ್ನು ಹೊಂದಿರುವುದು. ಇಲ್ಲಿ ಗ್ಲೂಕೋಸ್ ಕೋಶ ದ್ರವ್ಯದಲ್ಲಿ
ಕಾರ್ಬನ್ ಪರಮಾಣು. ಜೊತೆಗೆ ಶಕ್ತಿ ಕೂಡ ಇಲ್ಲಿ ಬಿಡುಗಡೆ ಆಗ್ತದೆ. ಯಾಕಂದ್ರೆ ಗ್ಲೂಕೋಸ್ ಇದು ಪೈರುವೇಟ್ ಆಗುತ್ತೆ. ಇದರಲ್ಲಿ ಕೋಶ ದ್ರವ್ಯದಲ್ಲಿ ಪೈರುವೇಟ್ ಎಷ್ಟು ಕಾರ್ಬನ್ ಪರಮಾಣು ಇರುತ್ತೆ? 3 ಕಾರ್ಬನ್ ಪರಮಾಣು ಇರುತ್ತೆ. ಈಗ ಇಲ್ಲಿನ ಮುಂದೆ ನಾವು 3 ಹಂತಗಳನ್ನು ನೋಡೋದು. ಒಂದು 2 ಹಂತ, ಒಂದು ಆಕ್ಸಿಜನ್ ರಹಿತ, ಆಕ್ಸಿಜನ್ ಸಹಿತ. ಕೆಲವು ಸ್ಥಳದಲ್ಲಿ ನಮಗೆ ಓಡಾಡಬೇಕಾದ್ರೆ ಇದಕ್ಕಿದ್ದಂಗೆ ಸ್ನಾಯು ಸೆಳೆತ ಉಂಟಾಗುತ್ತೆ. ಕಾಲುಗಳಲ್ಲಿ, ಕೈಗಳಲ್ಲಿ ಸ್ನಾಯು ಸೆಳೆತ ಉಂಟಾಗುತ್ತೆ. ಯಾಕೆ ಹೀಗಾಗುತ್ತೆ? ಎಲ್ಲ ಹೇಳಿದೆ ಉಳುಕು ಅಂತ ಹೇಳ್ತೀವಿ. ಉಳುಕೋದು ಅಂದ್ರೆ ಸ್ನಾಯುಗಳ ಸೆಳೆತ ಉಂಟಾಗುತ್ತೆ. ಯಾಕೆ ಉಂಟಾಗುತ್ತೆ? ಯಾಕೆಂತಂದ್ರೆ ಆ ಸ್ನಾಯುಗಳಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗುತ್ತೆ. ಏನು ಹೇಳಿ, ಈ ಬಯೋಟಿದ್ದು ಎಥೆನಾಲ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ಪ್ಲಸ್ ಶಕ್ತಿ ಆಗ್ತದೆ ಎಥೆನಾಲ್. ಇದು 2 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುತ್ತದೆ. ಈಥೇಲ್ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಈಗ ನೀವು ವೈನ್ಗಳನ್ನೆಲ್ಲ ಇದೆಯಲ್ಲ, ಕೇಳಿದ್ರೆ ಎಥೆನಾಲ್, ಈಥೇಲ್ ಆಲ್ಕೋಹಾಲ್ ಅಂತ ಹೇಳಿ ಅದು ಸ್ವೀಟ್ ಅಂತ ಹೇಳ್ತಾರೆ. ಇದೆಲ್ಲ ನಡೆಯುತ್ತೆ, ಈಸ್ಟ್ಗಳು ನಡೆಯುತ್ತೆ. ಈಸ್ಟ್ ಜೀವಿಗಳಲ್ಲಿ ನಡೆಯುತ್ತದ್ದು ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಬಿಡುಗಡೆ ಆಗ್ತದೆ. ಇದು ಆಮ್ಲಜನಕ ರಹಿತ ಉಷ್ಣತೆ. ಈ ಆಮ್ಲಜನಕ ರಹಿತ ಉಷ್ಣತೆಯಲ್ಲಿ ಎಥೆನಾಲ್ ಬಿಡುಗಡೆ ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಇನ್ನು ಆಮ್ಲಜನಕ ಕೊರತೆ ಆಗ್ತದೆ. ಈಗ ಆಮ್ಲಜನಕ ಕೊರತೆ ಆಗ್ತಲ್ಲ, ಕೊರತೆ ಸಂಪೂರ್ಣ ಸಿಗ್ತಾ ಇಲ್ಲ, ಎಷ್ಟು ಬೇಕಾದ್ರೂ ಸಿಗ್ತಾ ಇಲ್ಲ, ಕಡಿಮೆ ಆಗ್ತದೆ. ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ತದೆ. ಲ್ಯಾಕ್ಟಿಕ್ ಆಮ್ಲ ಮತ್ತೆ ಶಕ್ತಿ ಬಿಡುಗಡೆ ಆಗ್ತದೆ. ಇನ್ನು ಆಕ್ಸಿಜನ್ ಆಮ್ಲಜನಕ ಸಹಿತ ಆಮ್ಲಜನಕ ಸಹಿತ ಉಷ್ಣತೆ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗುವಂಥದ್ದು. ಎಲ್ಲೇ ನಡೆಯುತ್ತೆ, ಇದು ಈಸ್ಟಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು. ಆದರೆ ಇಲ್ಲೇ ನಡೆಯುತ್ತೆ, ನಾನೇ ಸ್ನಾಯುಗಳಲ್ಲಿ ನಡೆಯುತ್ತೆ. ಆದರೆ ಇದು ಇದರಲ್ಲಿ ನಡೆಯುತ್ತೆ. ಆಮ್ಲಜನಕ ಸಹಿತ ಉಷ್ಣತೆ ಕ್ರಿಯೆ ಅದು ಸಂಪೂರ್ಣವಾಗಿ ಮೈಕ್ರೋಪ್ಲಾಂಟ್ ನೋಡೋದು. ಮೈಟೋಕಾಂಡ್ರಿಯಾದಲ್ಲಿ ಆಮ್ಲಜನಕ ಸಹಿತ ಉಷ್ಣತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಬಿಡುಗಡೆ ಆಗುತ್ತೆ. ಇದು ನಾವು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಗ್ಲೂಕೋಸ್ ಇದ್ದು ಕೋಶದಲ್ಲಿ ಪೈರುವೇಟ್ ಆಗಿ ಪರಿವರ್ತನೆ ಆಗುತ್ತೆ. ಈ ಪೈರುವೇಟ್ ಜೊತೆಗೆ ಶಕ್ತಿ ಕೂಡ ಬಿಡುಗಡೆ ಆಗುತ್ತೆ. ನಂತರ ಆಮ್ಲಜನಕ ಉಷ್ಣತೆ ಕ್ರಿಯೆ, ಆ ಕ್ರಿಯೆ ಎಲ್ಲೇ ಇದೆ, ಈಸ್ಟ್ಗಳಲ್ಲಿ ಇದೆ, ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಬಿಡುಗಡೆ ಆಗ್ತದೆ. ಆದರೆ ಇಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗುತ್ತೆ. ಲ್ಯಾಕ್ಟಿಕ್ ಆಮ್ಲ ಮತ್ತು ಇದು ಶಕ್ತಿ ಬಿಡುಗಡೆ ಆಗ್ತದೆ. ಇದು ನಡೆಯುವುದು ಸ್ನಾಯುಗಳಲ್ಲಿ ನಡೆಯುತ್ತದೆ. ಇನ್ನು ಆಮ್ಲಜನಕ ಸಹಿತ ಉಷ್ಣತೆ ಇದು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಕೂಡ ಬಿಡುಗಡೆ ಆಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆ ಆಗ್ತದೆ. ಈಗ
ನಾವು ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಈ ಉಸಿರಾಟಕ್ಕೆ ಈ ರೀತಿಯಲ್ಲಿ ನೇಚರ್ ಹಾಗಾಗಿ ಯಾವ ಇದರಲ್ಲಿ ಇವುಗಳಲ್ಲಿ ಹೇಗೆ ನಡೆಯುತ್ತೆ. ಈಗ ಮನುಷ್ಯನಲ್ಲಿ ಯಾವ ರೀತಿ ಉಸಿರಾಟಕ್ಕೆ ಜರುಗುತ್ತೆ ಅದ್ರ ಜೊತೆಗೆ ನಾವು ಸಸ್ಯಗಳಲ್ಲೂ ಕೂಡ ನೋಡ್ತೀವಿ. ಸಸ್ಯಗಳಲ್ಲಿ ಹೇಗೆ ನಡೆಯುತ್ತೆ ಎಲ್ಲ ಹೇಳ್ತಾರೆ. ಸಸ್ಯಗಳಲ್ಲಿ ಉಸಿರಾಟಕ್ಕೆ ಸಸ್ಯಗಳು ಕೂಡ ಜೀವಿಗಳು, ಅವು ಕೂಡ ಅವರದ್ದು ಕೂಡ ಶಕ್ತಿ ಬೇಕಾಗುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಒಂದು ಏನು ಬೆಳಗಿನ ಒಂದು ಸಂದರ್ಭದಲ್ಲಿ ಬೆಳಗಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಂಡು ಅದೇ ಮಾಡುತ್ತೆ, ಆಹಾರ ತಯಾರಿಸಿಕೊಳ್ಳುತ್ತೆ, ಅದ್ರ ಜೊತೆಗೆ ಆಕ್ಸಿಜನ್ ಕೂಡ ಬಿಡುಗಡೆ ಆಗ್ತದೆ. ಆದರೆ ಇಲ್ಲಿ ಎರಡು ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಏನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡಬೇಕು, ಅದು ಬಿಡುಗಡೆ ಮಾಡೋದಿಲ್ಲ. ಅದನ್ನೇನ್ ಮಾಡುತ್ತೆ, ಆಹಾರ ತಯಾರಿಕೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಳ್ಳುತ್ತೆ ಸಸ್ಯಗಳಲ್ಲಿ. ಆದರೆ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಹೊರ ಮಾಡುತ್ತೆ. ಆದರೆ ಕಾರ್ಬನ್ ಡೈಆಕ್ಸೈಡ್ ಇದು ಹೇಗೆ ಹೊರ ಬರ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಅದು ಅಲ್ಲ ಅನ್ನೋದನ್ನ ಹೇಗೆ ನಾವು ರಕ್ಷಣೆ ಮಾಡಬೇಕು ಅಂತಂದ್ರೆ ಅದು ಸುಲಭವಾದ ವಿಧಾನ ಇಂದಿನ ಒಂದು ಇದರಲ್ಲಿ ನಾವು ಹೇಳಿದ್ದೀವಿ, ತೋರಿಸಿದ್ರು ಕೂಡ. ಏನಾಗುತ್ತೆ ಅನ್ನೋದು ಬೀಕರಲ್ಲಿ ಸುಧಾರ ಕ್ಲೀನಿಗೆ ತಗೊಳ್ಳೋದನ್ನ ನಾವು ಸಾಮಾನ್ಯ ಭೂಮಿದಾಗ ಏನಾದ್ರು ಹಾಲಿನಿಂದ ಬೆಳೆಯಾಗಿತ್ತು ಅಂದ್ರೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾವುದೇ ಸುಧಾರ ಕ್ಲೀನ್ ನೀರು ಹಾಲಿನಿಂದ ಬೆಳೆಯಾಗ ಕಾರಣ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ವರ್ತಿಸಿದಾಗ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬನೇಟ್ ಆಗಿ ಪರಿವರ್ತನೆ ಆಗುತ್ತದೆ. ಇದು ನಾವು ಇಂಜಿನಿಯರಿಂಗ್ ನೋಡಬಹುದು. ಹಾಗಾದ್ರೆ ಈಗ ಪ್ರಾಣಿಗಳಲ್ಲಿ ಅದರ ಮುಖ್ಯವಾಗಿ ಮನುಷ್ಯನಲ್ಲಿ ಯಾವ ರೀತಿ ಉಸಿರಾಟ ಕ್ರಿಯೆ ಜರುಗುತ್ತೆ, ಆದರೆ ಇವತ್ತ ಪ್ರಮುಖವಾದ ಅಂಶಗಳು ಯಾವುದು ಅಂತ ಈಗ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇಷ್ಟು ನಾನು ಹೇಳಿದ್ದೇನೆ. ಕೆಲವು ಈ ರೀತಿ ವಿವಿಧ ಹಂತಗಳಲ್ಲಿ ಹಾಗಾದ್ರೆ ಉಸಿರಾಟ ಅಂತ ಏನಾಗಿದೆ, ಈಗ ಉಸಿರಾಟ ಏನಿರುತ್ತೆ, ಈಗ ಏನಂತ ನಾವು ಸ್ಟೇಟ್ಮೆಂಟ್ ಅನ್ನು ಕೊಡ್ಬೋದು. ಉಸಿರಾಟ ಅಂತ ಏನಾಗಿದೆ, ಅದು ಜನರಲ್ಲ. ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಈ ಮೂರು ವಿಧಾನಗಳನ್ನ ಹೇಳಿದ್ರು, ಇದಾದ್ಮೇಲೆ ನಾವೇನಂತ ಹೇಳ್ಬೋದು, ಏನ್ ಹೇಳ್ಬೋದು, ಇದಕ್ಕೆ ಅರ್ಥವನ್ನ ಈಗ ಯಾವ ರೀತಿ ನಾವು ವ್ಯಕ್ತಪಡಿಸ್ಬೋದು. ನಾನು ಹೇಳಿದೆ ಗ್ಲೂಕೋಸ್ ಇದ್ದು ಪೈರುವೇಟ್ ಆಗುತ್ತೆ, ಪೈರುವೇಟ್ ಆಕ್ಸಿಜನ್ ಸಹಿತ. ಆದರೆ ಮೈಟೊಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಬಿಡುಗಡೆ ಆಗ್ತದೆ, ಹೊರತೆ ಆಗ್ತದೆ, ಲ್ಯಾಕ್ಟಿಕ್ ಆಮ್ಲ ಸ್ನಾಯುಗಳಲ್ಲಿ ಆಗುತ್ತೆ, ಅವಾಗ ಸ್ನಾಯುಗಳ ಸೆಳೆತ ಉಂಟಾಗುತ್ತೆ. ಇನ್ನು ಈಸ್ಟಲ್ಲಿ ಆಕ್ಸಿಜನ್ ರಹಿತ ಉಸಿರಾಟಕ್ಕೆ ಎಥನಾಲ್ ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರು. ಹಾಗಾದ್ರೆ ನನ್ನ ಪ್ರಶ್ನೆ ಇರೋದು, ಈಗ ಈ ಒಂದು ಸ್ಟೇಟ್ಮೆಂಟ್ ನಾನು ಹೇಳಿದೆ ಕೆಳ ಹಂತದ ತರಗತಿಗಳಲ್ಲಿ ನೀವು ಹೇಳಿದ್ದು ಸರಿ. ಈಗ ನಾನೀಗ ಸ್ಟೇಟ್ಮೆಂಟ್ ಕೊಟ್ಟ ಹೇಳಿ ನಮಗೆಲ್ಲ ಇದು ಕೂಡ ಬಿಡುಗಡೆ ಆಗ್ತದೆ. ನಾನು ಜಾಸ್ತಿ ಕನ್ಸಲ್ಟ್ ಮಾಡೋದ್ರೆ ನಿಮಗೆ ಶಕ್ತಿಯನ್ನು ಕೊಡ್ತದೆ. ಈಗ ಸ್ಟೇಟ್ಮೆಂಟ್ ನೋಡೋದು ಕೂಡ ಹೇಳ್ತೇನೆ, ಉಸಿರಾಟ ಕ್ರಿಯೆ ಅಂತ ಏನು ಹೇಳ್ತೀವಿ. ಇದು ನೋಡ್ಬೋದು, ನಾನು ಇದನ್ನ ಹೇಳ್ತೇನೆ, ಇದು ನೋಡ್ಬೋದು. ಈಗ ನಿಮಗೆ ಅರ್ಥ ಹೇಳ್ತೀನಿ. ಉತ್ಪಾದನೆ ನಾವು ಕೆಳ ಹಂತದ ಕ್ಲಾಸ್ಗಳಲ್ಲಿ
ಆಕ್ಸಿಜನ್ ತಗೊಳ್ಳೋದು ಆ ಕಾರ್ಬನ್ ಡೈಆಕ್ಸೈಡ್ ಹಾಕೋದು ಇದು ಕೂಡ ಕೆಳಾಂಗದ ತರ ಇರ್ತದೆ. ಈಗ ನಾನು ಇಷ್ಟು ವಿಚಾರಗಳನ್ನ ಹೇಳಿದ್ಮೇಲೆ ಈಗ ಇಲ್ಲಿಗೆ ನಿಜವಾದ ಅರ್ಥವನ್ನ ಹೇಗೆ ಕೊಡ್ಬೋದು ಉಸಿರಾಟ ಹೇಗೆ ಕೊಡ್ಬೋದು? ಇದು ಆಹಾರ ಅಲ್ಲ, ಆಹಾರದಲ್ಲಿ ಅಡಗಿರುವ ಏನು ಏನು ಶಕ್ತಿಯನ್ನು ಮುಕ್ತ ಕ್ರಿಯೆ ಉಸಿರಾಟ ಆಹಾರದಲ್ಲಿ ಅಡಗಿರುವ ಶಕ್ತಿಯನ್ನು ಮುಕ್ತಗೊಳಿಸುವ ಕ್ರಿಯೆಗೆ ಎಂತ ಕರಿತೀವಿ? ಉಸಿರಾಟ ಕ್ರಿಯೆ ಅಂತ. ಅದು ಕೆಲವೊಂದು ನೀವು ಹೇಳಿದಲ್ಲ, ಅದು ಬಿಟ್ಬಿಡ್ಬೇಕು. ಈಗ ಎಷ್ಟು ಸ್ಟೇಟ್ಮೆಂಟ್ ಕೊಡಬೇಕಾಗಿಲ್ಲ, ಶಕ್ತಿಯನ್ನು ಮುಕ್ತಗೊಳಿಸುವ ಕ್ರಿಯೆಗೆ ಉಸಿರಾಟ ಕ್ರಿಯೆ ಅಂತೇಳಿ ಕರೀತಾರೆ. ಬರತ್ತಾ ಹೇಳ ಉಸಿರಾಟ ಕ್ರಿಯೆ ಅಂದ್ರೇನು? ಮುಕ್ತ ಅಂದ್ರೆ ಹೊರ ಹಾಕೋದು, ಬಿಡುಗಡೆಗೊಳಿಸೋದು. ಬಿಡುಗಡೆಗೊಳಿಸೋದು ಅಂತ ಕರಿತೀವಿ, ಉಸಿರಾಟ ಕ್ರಿಯೆ ಅಂತ ಹೇಳ್ತೀವಿ. ಸರಿ, ಈ ಉಸಿರಾಟ ಕ್ರಿಯೆ ಮಾನವನಲ್ಲಿ ಉಸಿರಾಟ ಕ್ರಿಯೆ ಬರಲಿ ಮಾನವ ಉಸಿರಾಟ ಕ್ರಿಯೆಯಲ್ಲಿ ಜಟ್ಟಿ ಸಂತೆಗೆ ಈಗ ಯಾವ್ಯಾವ ಭಾಗಗಳು ಇದಾವೆ ಅನ್ನೋದನ್ನ ಈ ಜಸ್ಟಿನಲ್ಲಿ ಇದರಲ್ಲಿ ನೋಡಬಹುದು. ಮತ್ತೆ ಹೇಗೆ ಉಸಿರಾಟ ಕ್ರಿಯೆ ಇರುತ್ತೆ ಈಗ ನೋಡಿ. ಜಸ್ಟ್ ಮೂಗಿನಲ್ಲೇ ಉಸಿರಾಡ್ತಾರೆ, ಬಾಯಿ ಉಸಿರಾಡೋದು, ಮೂಗಿನಲ್ಲಿ ಉಸಿರಾಡ್ತಾರ, ಬಾಯಿ ಉಸಿರಾಡ್ತಾರ, ಮೂಗಿನಲ್ಲಿ ಉಸಿರಾಡ ಬಾಯಿ ಹಾಗೆ ನೋಡಿ. ದೇಹ ಈ ತಲೆ ಉಸಿರಾಡಿಗೆ ಜೋರು ಉಸಿರಾಡಬೇಕು, ದೀರ್ಘವಾಗಿ ಉಸಿರಾಡಬೇಕು. ಉಸಿರಾಡ ಗಾಳಿನ ತಗೋಬೇಕು, ಗಾಳಿನ ಹೊರ ಹಾಕಬೇಕು. ಆ ಸ್ಟ್ರೆಚ್ಚರ್ ಕೆಲವೊಂದು ವಿಚಾರಗಳು ಗೊತ್ತಾಗ್ತಾ ಇದೆ, ಏನ್ ಆಗ್ತಾ ಇದೆ ನೋಡಬೇಕು ಬಾಡಿನಲ್ಲಿ. ದೀರ್ಘವಾಗಿ ತಗೊಂಡು ದೀರ್ಘವಾಗಿ ಗಾಳಿಯನ್ನು ಹೊರ ಹಾಕಬೇಕು. ಯಾವ್ಯಾವ ಭಾಗಗಳು ಇಲ್ಲಿ ಭಾಗವಹಿಸುತ್ತೆ ಅನ್ನೋಲ್ಲ ಹೇಳಿ ಅವ್ರು ನೋಡ್ತಾ ಇದ್ದೀವಿ. ಹೊಟ್ಟೆ ಉಟ್ಕೊಳ್ಳೋದ, ಇದು ಹೊಟ್ಟೆ ಎದೆ ಭಾಗ. ಮತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಬಿಡುತ್ತೆ ಗಾಳಿ, ಮೂಗಿನಿಂದ ಹೊರಟು ಮೂಗಿನ ಭಾಗ, ಮೂಗು ಪ್ರಮುಖವಾದ ಭಾಗ ಅಲ್ಲ, ಅಲ್ಲಿಂದ ಗಾಳಿ ಹೋಗ್ತದೆ. ನಂತರ ಏನಾಯ್ತು, ಎಲ್ಲಿ ಹೋಗ್ಬಿಡ್ತಾ, ಎಲ್ಲಿ ಮಾಡ್ತು, ನಮಗೆ ಶ್ವಾಸಕೋಶ ಕಾಣಿಸ್ತಾ ಇಲ್ಲ ಅಂತ ಹಾಗೆ ಹೇಳ್ತಾ ಇದ್ದೀನಿ. ಇಲ್ಲ ಅಬ್ಸರ್ವ್ ಮಾಡಿ ಉಸಿರಾಡ. ಇದು ಏನು ಗಂಟಲು, ಗಂಟಲಿನ ಭಾಗದಲ್ಲಿ ಮೂವ್ಮೆಂಟ್ ಕಾಣಿಸ್ತದೆ ನಿಮಗೆ. ಆ ಗಂಟಲಿನ ಮುಖಾಂತರ ಏನಾಗ್ತಾ ಇದೆ, ಶ್ವಾಸ ನಾಳ ಇದೆ, ಇಲ್ಲಿಂದ ಏನಾಗುತ್ತೆ ಕಟ್ಟಿದಂತ ಉಗುರಗಳಿರ್ತದೆ, ಶ್ವಾಸಕೋಶಕ್ಕೆ ಹೋಗ್ತದೆ, ಅದು ಶ್ವಾಸ ನಾಳಗಳು. ಇದು ಎರಡು ಕಡೆ ಇರೋದು ಎದೆಯ ಗೂಡುಗಳಿದೆ, ಎದೆ ಭಾಗ ತಾನೇ ಇದೆ, ಮೂಳೆಗಳಿದೆ ಮೇಲ್ಭಾಗ, ಇವು ಮೂಳೆ ತಾನೇ ಇದೆ. ಎದೆ ಭಾಗ ಹಾಗೆ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಅವರು ಹೊಟ್ಟೆಯ ಭಾಗದಲ್ಲಿ ಇಲ್ಲ, ಮೇಲ್ ಭಾಗದಲ್ಲಿ ಮೂವ್ಮೆಂಟ್ ಕಾಣಿಸುತ್ತೆ. ಜೋರಕ್ಕೆ ಗಾಳಿ ಜೋರಕ್ಕೆ ಈ ಪಕ್ಕೆಲುಬು ಅಂತ ಹೇಳ್ತಾರೆ, ಇದೆಲ್ಲ ಮೂವ್ಮೆಂಟ್ ಬೇರೆ ಕೆಳಗೆ ಬೇರೆ ಕೆಳಗೆ. ಆದರೆ ನೀವು ಕೂಡ ನಿಮ್ಮ ಅಬ್ಸರ್ವ್ ಮಾಡ್ಕೊಳ್ರಿ, ದೀರ್ಘವಾಗಿ ಗಾಳಿಯನ್ನು ತಗೊಂಡು ದೀರ್ಘವಾಗಿ ನಿಧಾನವಾಗಿ ಬಿಡಬೇಕಾದ್ರೆ ನಮ್ಮ ಎರಡು ಪಕ್ಕೆಗಳೆಲ್ಲ ಇರುತ್ತೆ, ಮೇಲೆ ಕೆಳಗೆ ಅದೇ ಒಬ್ಬೆ ಇದೆ. ಆ ಒಬ್ಬೆ ಏನಾಗುತ್ತೆ, ಅದು ಮೂವ್ಮೆಂಟ್ ಅನ್ನ ಉಂಟಾಗುತ್ತೆ. ಹಾಗಾದ್ರೆ ಇಲ್ಲಿಂದ ಪ್ರಮುಖ ಮಾನವನಲ್ಲಿ ಪ್ರಮುಖ ಭಾಗಗಳು ಯಾವ್ಯಾವ ಡಿಸ್ಕಸ್ ಮಾಡಿ. ಈಗ
ಹೆಚ್ಚಿಗೆ ನೋಡಿ ಹೇಗಿದೆ. ಇದು ಗಂಟಲು, ಇದು ಮೂಗು. ಮೂಗಿನಲ್ಲಿ ನೀವು ಗಂಟಲುಗಳಲ್ಲಿ ಸಣ್ಣ ಸಣ್ಣ ಕೂದಲುಗಳು ಇರ್ತದೆ. ತೇವಾಂಶ ಇರುತ್ತೆ. ಯಾಕೆ ನಿರ್ಲಕ್ಷ್ಯ ಬರ್ತದೆ? ಚರ್ಚೆ ಮಾಡೋಣ ನೋಡಿ. ಇದು ಫಸ್ಟ್ ಗಂಟಲು. ಗಂಟಲಿನಿಂದ ಈ ರೀತಿ ಉಂಗುರ ರೀತಿಯ ರಚನೆಗಳಿರ್ತದೆ. ಇದು ಶ್ವಾಸನಾಳ. ಇದೇನಾಗುತ್ತೆ, ಎರಡು ಕವಲುಗಳಾಗಿ ಲೆಫ್ಟ್ ರೈಟ್ ಎಡಭಾಗ ಮತ್ತು ಬಲಭಾಗಕ್ಕೆ ಒಂದು ಹೋಗ್ತದೆ. ಮತ್ತೆ ಅಲ್ಲೇನಾಗುತ್ತೆ, ಮತ್ತೆ ಚಿಕ್ಕ ಚಿಕ್ಕ ಕವಲುಗಳಾಗಿ ಹೊಡೆಯುತ್ತೆ. ಎಲ್ಲವೂ ಕೂಡ ಚಿಕ್ಕ ಚಿಕ್ಕ ಕೊಳೆಗಳಾಗಿ ಮತ್ತೆ ವಿಭಜನೆ ಆಗ್ತದೆ. ಆ ಪ್ರತಿಯೊಂದು ಕೊಳೆಗಳಲ್ಲಿ ತುದಿಗಳಲ್ಲಿ ಈ ದ್ರಾಕ್ಷಿಯ ಗೋಚರ ರೇಖೆಯಲ್ಲಿ ಗಾಳಿ ಬಿಡುಗಡೆ ಇರ್ತದೆ. ಹೀಗೆ ಇದು ಮೇಲ್ಭಾಗದಲ್ಲಿ ರಕ್ತನಾಳಗಳು ಹರಡಿಕೊಂಡಿರುತ್ತೆ. ಇಲ್ಲಿ ಶ್ವಾಸಕೋಶ ಪ್ರತಿಯೊಂದರಲ್ಲೂ ಕೂಡ ಇರುತ್ತೆ. ಹಾಗೆ ಇಲ್ಲಿ ನಾನು ಜಸ್ಟ್ ಇದನ್ನ ಒಂದು ಕಡೆ ಮಾಡಿಕೊಡ್ತೀನಿ. ಎರಡು ಕಡೆನೂ ಕೂಡ ಹಾಗೆ ಇರ್ತದೆ. ಇಲ್ಲಿ ನಾವು ಒಪ್ಪೆಯ ಇಲ್ಲಿ ರಕ್ತನಾಳಗಳನ್ನ ಇರ್ತದೆ. ಈಗ ನಾವು ಭಾಗದ ನೋಡ್ತಾ ಹೋದ್ರೆ ಈಗ ನಾಸಿಕರಂತ ಹಾಗೇನೆ ಗಂಟಲು, ಧ್ವನಿಪೆಟ್ಟು, ಗಂಟಲು ಧ್ವನಿಪೆಟ್ಟಿಗೆ ಇದು ನಮ್ಮ ಶ್ವಾಸನಾಳ. ಇದು ಗಾಳಿ ಗೂಡು. ಹಾಗೆಯೇ ಇದು ಬ್ರಾಂಕ್ಯೂಲ್, ಎರಡೂ ಕೂಡ ವಿಭಜನೆ ಆಗಿರುವಂಥದ್ದು. ಇದು ಒಪ್ಪೆ. ಇದು ಪಕ್ಕದಲ್ಲೇ ನಾವು ಒಳಗೆ ಯಾವುದು ಒಳಗೆ ಇದ್ದಾವೆ ಈ ಶ್ವಾಸಕೋಶಗಳ ಎರಡು ಭಾಗದಲ್ಲಿ ಇದ್ದಾವೆ. ಮೇಲೆ ನಾವೇನು ಮಾಡ್ತಿದ್ದೀವಿ, ಮೇಲೆ ಏನಿದ್ದಾವೆ ಮೂಳೆಗಳು ಅಸ್ಥಿಪಂಜರದಲ್ಲಿ ನಾವು ಎದೆಯ ಭಾಗ ಇದು ತುಂಬಾ ಮೃದುವಾಗಿರುತ್ತೆ. ಒಂದು ಚೂರು ಉಂಟಾದ್ರೂ ಕೂಡ ಪಂಚರ್ ಆಗುತ್ತೆ. ಒಂದು ಚೂರು ಹೇಳಿದ್ರೆ ಈ ಡಿಸ್ಕಷನ್ನಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ಸಂಶೋಧನೆ ಮಾಡೋದು ಎಲ್ಲ ಪ್ರಾಣಿಗಳನ್ನು. ಅದರಲ್ಲೂ ಮಸೂದೆ ಜೊತೆಗೆ ತುಂಬಾನೇ ಡ್ರೈವಿಂಗು ಜೊತೆಗೆ ಆಟ ಆಡ್ತಾ ಇದ್ದ ಅಷ್ಟೊಂದು ಫೇಮಸ್ ಆಗಿದೆ. ಒಂದ್ಸಲ ಏನಾಗುತ್ತೆ, ಸಾಗರಗಳ ಆಳದಲ್ಲಿ ಕೆಲವು ಮೀನುಗಳಿದ್ದಾವೆ. ಅದನ್ನು ಮುಖ್ಯವಾಗಿ ನೀವು ರೇನ್ ಫಿಶ್ ಅಂತ ಕೇಳಿದೆ. ಈಜಿಂದ ಉತ್ಪತ್ತಿ ಮಾಡುವಂತಹ ಗುಣ ಇರುವಂತಹ ಮೀನುಗಳಿದ್ದಾವೆ, ಸ್ಟಿಂಗ್ ರೇ ಅಂತ ಹೇಳಿ. ಆ ಮೀನುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಕ್ಯಾಮ್ರಾ ಸಮೇತ ಹೋಗಿದೆ, ಇಲ್ಲೂ ಹೋಗಿದೆ. ಅವಾಗೇನಾಯ್ತು, ಕ್ಯಾಮ್ರಾ ಸಮೇತ ಒಬ್ಬ ಮೇಲೆ ಬೋಟಲ್ಲಿದ್ದಾನೆ, ಕೆಳಭಾಗದಲ್ಲಿ ಒಬ್ಬ ಕ್ಯಾಮ್ರಾ ಮ್ಯಾನ್ ಒಬ್ಬ ಇಲ್ಲೂ ಹೋಗಿದೆ. ಆ ಎಲ್ಲ ನಿಮ್ಗೆ ಗೊತ್ತು ಪ್ಲಸ್ ಹೇಗಿರುತ್ತೆ ಅಂತ ಹೇಳಿ.
ನೀನು ಆಳದಲ್ಲಿ ಹೋಗಿರೋದು ಹೋಗಿ ಆ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಫೋಕಸ್ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಅವನಿಗೆ ಏನಾಯ್ತು, ಒಂದು ಎಲೆಯಲ್ಲಿ ಏನೋ ಒಂದು ಚುಚ್ಚಿದಾಗ ಅವನಿಗೆ ಜ್ಞಾಪಕ ಆಯಿತು, ಮೆಸೇಜ್ ಕಳಿಸ್ದ. ಫಸ್ಟ್ ಯಾಕೆ ಮಾಡಿದ್ರು, ಮೇಲೆ ಕನ್ನ ತಗೊಂಡು ಅವನ ಕರ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಉಸಿರಾಟದಲ್ಲಿ ಸಮಸ್ಯೆ ಆಗ್ತಾ ಇದ್ದಾನೆ. ಅವನ್ನ ಕರ್ಕೊಂಡು ಹಾಸ್ಪಿಟಲ್ ಸೇರಿಸೋ ಸುದ್ದಿ ಗೊತ್ತೇ ಇಲ್ಲ. ಏನು ಕೂಡ ಒಂದು ಚುಚ್ಚಿರುವಂಥದ್ದು ಭಾಗದಲ್ಲಿ ಏನಾದ್ರು ರಕ್ತ ಆಗಿದೆ ಏನು ಕಾಣಿಸ್ತಾ ಇಲ್ಲ. ಆದರೆ ಆ ಒಂದು ಮುಳ್ಳೇನಾಗಿದೆ, ಎಷ್ಟು ಶಾರ್ಪ್ ಆಗಿರ್ಬೇಕು ಅಂತ ನೀವು ಯೋಚನೆ ಮಾಡಿ. ಆ ಹೃದಯಕ್ಕೆ ಚುಚ್ಚಿದೆ, ಅಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರು. ಆ ಸ್ಟಿಂಗ್ ರೇ ಅಂತ ಹೇಳಿದ್ರು, ರೇ ಫಿಶ್ ಅಂತ ಹೇಳಿದ್ರು. ಆ ಒಂದು ಭಾಗದಲ್ಲಿ ಈ ರೀತಿ ಇರುತ್ತೆ. ನೀವು ಭಾಗದ ಮುಳ್ಳಿನಲ್ಲಿ ಈ ರೀತಿ ಮುಳ್ಳಿನ ಥರ ಇರುತ್ತೆ, ಇದು ರೇ ಫಿಶ್. ಹಾಗೆ ತುಂಬಾ ಮೃದುವಾಗಿರುವಂತಹ ಭಾಗಗಳು ಎದೆ ಮತ್ತು ಶ್ವಾಸಕೋಶ ಆಗಲಿ ಹೃದಯ ಆಗಲಿ, ಅದು ದೇಹದಲ್ಲಿ ಒಂದು ಸೂಜಿ ಅಂತ ಚುಚ್ಚಿರುವಂಥದ್ದು ಎದೆಗೆ ಅಥವಾ ಶ್ವಾಸಕೋಶಕ್ಕೆ ಏನಾದ್ರು ಪಂಚರ್ ಆಯಿತು ಅಂತಂದ್ರೆ ಉಸಿರಾಡಲು ಅಥವಾ ಬದುಕುಳಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ಅದರ ಮೇಲೆ ಎದೆ ಭಾಗದಲ್ಲಿ ಮೂಳೆಗಳ ರಚನೆ ಇದೆ. ಆ ಮೂಳೆ ಏನ್ ಮಾಡ್ತದೆ, ಅಥವಾ ಅಸ್ಥಿಪಂಜರ ಏನು ನಾವು ಕರಿತೀವಿ, ಎದೆಯ ಕೂಡತೆ ಕರಿತೀವಿ, ಈ ಎರಡು ಶ್ವಾಸಕೋಶಗಳನ್ನ ರಕ್ಷಣೆ ಮಾಡ್ತದೆ. ಅಂತ ಅದ್ಭುತವಾದ ರಚನೆಯನ್ನ ದೇಹ ಹೊಂದಿದೆ. ಇಲ್ಲ ಅಂದ್ರೆ ಅದನ್ನ ಅಷ್ಟು ಸುಲಭವಾಗಿ ನಾವು ಕಾಪಾಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಬೆಳೆದು ನೋಡಿ, ತುಂಬಾ ಮೃದುವಾಗಿರೋದು, ತುಂಬಾ ಇಡೀ ದೇಹವನ್ನ ಕಂಟ್ರೋಲ್ ಮಾಡೋದೇ ಯಾವುದು, ಮೆದುಳು. ಆ ಮೆದುಳು ಹೇಗಿದೆ ಹಾಗೆ ಮಾಡಿದೆ ಅಥವಾ ಹೇಗಬೇಕಾಗಿಲ್ಲ. ನಾವು ಸ್ಕಲ್ ಅಂತ ತಲೆಬೂಡೆ, ಆ ತಲೆಬೂಡೆ ಒಳಭಾಗದಲ್ಲಿ ಗೋಡೆ ರೀತಿ ಅದರೊಳಗೆ ನಾವು ರಕ್ಷಣೆ ಆಗ್ತಾ ಇದೆ. ಹೃದಯನೂ ಕೂಡ ಹೃದಯದ ಮೇಲ್ಭಾಗದಲ್ಲಿ ಒಂದು ಹೊರೆ ಇದೆ, ಪೆರಿಕಾರ್ಡಿಯಂ. ಎಲ್ಲವೂ ಕೂಡ ದೇಹದ ರಕ್ಷಣೆಯಲ್ಲಿ ನೆರವಾಗ್ತದೆ. ಆ ಭಾಗನ ರಕ್ಷಣೆ ಮಾಡಲಿಕ್ಕೆ, ಹೊರಗಿನ ಭಾಗಗಳಿಂದ ರಕ್ಷಣೆ ಮಾಡಲಿಕ್ಕೆ ಇವೆಲ್ಲವೂ ಕೂಡ ಒಂದು ಹಕ್ಕುಗಳಿಗೆ ರಕ್ಷಣೆ ಕೊಡ್ತಾ ಇರೋದು. ಅದೇ ರೀತಿ ಇದೆ ಗುರುಗಳು ಈ ಒಂದು ರಚನೆ ದೇಹದ ಏನು ಶ್ವಾಸಕೋಶಗಳಿದ್ದಾವೆ ಇವುಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಇದು ಪ್ರಮುಖವಾದ ಭಾಗಗಳು. ನಾಸಿಕದಿಂದ ದೊರೆಪೇಟೆಗೆ ಗಾಳಿಗೂಡುಗಳು, ಶ್ವಾಸನಾಳ, ಹಾಗೆಯೇ ಬ್ರಾಂಕಿಯಲ್, ಇದು ಉಪ್ಪೆ, ಜೀರ್ಣಕ್ರಿಯೆಯನ್ನು ಕೂಡ ನೋಡಬಹುದು. ಇವು ಪ್ರಮುಖವಾಗಿರುವ ಭಾಗಗಳು. ನೆಕ್ಸ್ಟ್ ಕ್ಲಾಸಲ್ಲಿ ಇವುಗಳ ಕಾರ್ಯ, ಈ ಒಂದು ಭಾಗದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಥವಾ ಶ್ವಾಸಕ್ರಿಯೆ ಹೇಗೆ ಜರುಗುತ್ತೆ, ಗಾಳಿ ಯಾವ ರೀತಿ ಮೂಗಿನ ರಂಧ್ರದ ಹೋಗ್ತದೆ, ಹಾಗೆ ರಕ್ತವನ್ನು ಸೇರಿಕೊಳ್ಳುತ್ತೆ, ಹೇಗೆ ಶಕ್ತಿ ಬಿಡುಗಡೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಒಂದು ಪ್ರಶ್ನೆ, ಒಂದು ಎರಡು ಪ್ರಶ್ನೆ ನೋಡೋಣ ಹೇಗೆ ತಿಳ್ಕೊಂಡಿದೆ ಅಂತ ಹೇಳಿ. ಶ್ವಾಸಕ್ರಿಯೆಯಲ್ಲಿ ಮಾನವನ ಶ್ವಾಸಗಳು ಅಂತ ಕರಿತೀವಿ. ಉಸಿರಾಟ ಕ್ರಿಯೆಯಲ್ಲಿರುವಂತಹ ಪ್ರಮುಖ ಭಾಗಗಳು ಯಾವುವು? ಪ್ರಮುಖ ಭಾಗಗಳು ಅನ್ನನಾಳ ಬರ್ತದೆ. ಯಾರು ಬರುತ್ತೆ? ದೊರೆಪೆಟ್ಟಿಗೆ ಶ್ವಾಸನಾಳ, ಅನ್ನನಾಳ. ಅನ್ನನಾಳ ಎಲ್ಲಿ ಬರುತ್ತೆ? ಜೀರ್ಣಕ್ರಿಯೆಯಲ್ಲಿ ಬರ್ತದೆ, ಜೀರ್ಣಾಂಗದಲ್ಲಿ. ಓಕೆ, ಏನು ಉಸಿರಾಟ ಕ್ರಿಯೆ ಅಂತಂದ್ರೆ ಆಹಾರದಲ್ಲಿ ಅಡಗಿರುವ ಶಕ್ತಿಯನ್ನು ಮುಕ್ತಗೊಳಿಸುವ ಕ್ರಿಯೆ ಅಂತ ಕರಿತೀವಿ. ಉಸಿರಾಟ ಕ್ರಿಯೆ ಅಂತ ಹೇಳ್ತೀವಿ. ಓಕೆ, ಓವರ್ ಕೊಡೆ ಕೊನೆಯದು ಉಸಿರಾಟ ಕ್ರಿಯೆಗಳು. ಸ್ನಾಯುಗಳ ಸೆಳೆತಕ್ಕೆ ಕಾರಣವೇನು? ಮೂರನೇದು ಮಾನವನ ಉಸಿರಾಟ ಅಂಗ ಚಿತ್ರವೇ
ಈಗಾಗಲೇ ಆ ಒಂದು ಚಿತ್ರ ಏನಾಗಿ ಒಂದು ಮಾನವನ ರಚನೆ ಇದೆ ಇದು ಯಾವ ರೀತಿ ಕ್ರಿಯೆ ಬರ್ತಾರೆ ಎದುರು